ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಸರ್ಜರಿ ಫಿಕ್ಸ್ ಆಗಿದೆ. ಕೇವಲ ಪಕ್ಷದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದ್ದಂತಹ ಈ ವಿಷಯ ಈಗ ಬಹುತೇಕ ಪಕ್ಕಾನ ಎಸ್ ಅಂತಹ ಸುಳಿವು ಸಿಗ್ತಾ ಇದೆ. ಇದೇನಿದು ಹೊಸ ಟ್ವಿಸ್ಟ್ ಅನ್ನುವಂತಹ ವಿಚಾರ. ಸಂಪುಟ ಸರ್ಜರಿ ಖಚಿತ, ಖಾತೆ ಬದಲಾವಣೆಯೂ ಕೂಡ ನಿಶ್ಚಿತ. ಇದರ ಬೆನ್ನಲ್ಲೇ ಪಕ್ಷದಲ್ಲಿ ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ಹೆಚ್ಚಾಗಿದೆ. ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. 2 ದಿನ ಆಯ್ತು. ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾರೆ. ಹೈಕಮಾಂಡ್ ಭೇಟಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರ್ರಚನೆಯ ಬಗ್ಗೆ ನಿರೀಕ್ಷೆಯೂ ಕೂಡ ಹೆಚ್ಚಾಗಿದೆ. ಹಿರಿಯ ಶಾಸಕರಿಗೆ ಸಚಿವರಾಗುವ ಆಸೆ ಈಗ. ಸೊ ಹಾಗಾಗಿಯೇ ಬಹಳಷ್ಟು ಮಂದಿ ಹಿರಿಯ ಶಾಸಕರು ಲಿಸ್ಟ್ನಲ್ಲಿದ್ದಾರೆ. ಹೊಸಬರಿಗೂ ಅವಕಾಶ ನೀಡಿ ಅಂತ ಸಚಿವಾಕಾಂಕ್ಷಿಗಳು ಹೇಳ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. 6 ರಿಂದ 7 ಸಚಿವ ಸ್ಥಾನಗಳು ಬದಲಾಗುವ ಸಾಧ್ಯತೆಯೂ ಇದೆ. ಬರೋಬ್ಬರಿ 30 ಮಂದಿ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಹಾಗಾದ್ರೆ ಸಚಿವರ ಆಯ್ಕೆಯ ಮಾನದಂಡ ಏನಾಗಿರುತ್ತೆ ಅನ್ನೋ ಪ್ರಶ್ನೆಯೂ ಇದೆ. ಯಾವ ಮಾನದಂಡದ ಆಧಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆಯಾಗುತ್ತೆ? ಬರೋಬ್ಬರಿ 30 ಮಂದಿ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಹಿರಿಯ ಶಾಸಕರಿಗೂ ಕೂಡ ಈ ಬಾರಿ ಸಂಪುಟವನ್ನ ಸೇರಬೇಕು ಅನ್ನುವಂತಹ ಆಸೆ ಇದೆ. ಇರ್ಬೋದು, ಅವ್ರಿಗೇನು ಸ್ಯಾಟಿಸ್ಫೈ ಆಗ್ಲಿಕ್ಕಿಲ್ಲ ಇರ್ಬೋದು, ಅಥವಾ ಇದ್ದಲ್ಲೇನ ಮುಂದುವರಿಸ್ಬೇಕು ಮಾಡದೇನೂ ಇರ್ಬೋದು. ಮಂತ್ರಿಮಂಡಲ ಪುನರ್ರಚನೆ ಮಾಡದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಹೌದೆಲ್ಲ ಸೀನಿಯರ್, ಭಾಳಷ್ಟು ಜನ ಸೀನಿಯರ್ ಇದಾರೆ ನಮ್ಮಲ್ಲಿ. ಇಲ್ಲಿಲ್ಲ, ಇದು ತ್ಯಾಗ ಈಜಿ, ಇದೇನು ಹೈಕಮಾಂಡ್ ಹೇಳಿದ ತ್ಯಾಗ. ಇನ್ನೂ 10 ಪಂಚಾಯತಿ ಬೇರೆ, ಅವನು 6 ಜನ ತೊಗೊಂಡು ಗೋವಾಕ್ಕೆ ಹೋಗ್ತಾನೆ, ಈ ಕಡೆ ಕೇರಳಕ್ಕೆ ಹೋಗ್ತಾನೆ, ಅವ್ನು ಹಿಡಿದು ಕಷ್ಟ. ಇಲ್ಲೇ ನಾವೇನು ಯಾರು ಇದೈತಿ, ಡೆಲ್ಲಿಯಿಂದ ಲಿಸ್ಟ್ ಬಂದರೆ ಮುಗಿದೋದ್ ಕತೆ. ಮನೆ ಖಾಲಿ ಮಾಡ್ಕೊಂಡು ಹೋಗೋದಷ್ಟೇ. ಹಾಂ, ಡೆಲ್ಲಿನ ಫೈನಲ್. ಅಂದರೆ ಈಗ 2 ವರ್ಷ ಒಂದು ಅವಧಿ ಆದಮೇಲೆ ನಂತರ ಒಂದು ಏನಾದರೂ ಪುನರ್ರಚನೆ ಆಗುವಂಥದ್ದಕ್ಕೆ ಮಾಡಿದ್ರೆ ಒಳ್ಳೆಯದೇ ತಾನೇ. ಇನ್ನೂ ಬೇರೆಯವರು ಇರ್ತಾರೆ, ಅವ್ರಿಗೆ ಅವಕಾಶಗಳು ಸಿಗಬೇಕು. ಸೊ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರು ಆ ಒಂದು ನಿಟ್ಟಿನಲ್ಲಿ ಹೇಳಿರ್ತಾರೆ. ನಾವು ಎಲ್ಲರೂ ಕೂಡ ನಾವೇ ಇರಬೇಕು, ಇನ್ನೊಬ್ಬರು ಬರಬಾರ್ದು ಅಂತೇನಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ತಯಾರಾಗಿರಬೇಕು. ಒಳ್ಳೇದು ಮತ್ತೆ ಅಲ್ವಾ? ಎಸ್ ಪ್ರಶಾಂತ್, ಈಗ ಸಂಪುಟ ಪುನರ್ರಚನೆಯ ಪರ್ವ ಶುರುವಾಯಿತಾ ಅನ್ನುವಂಥದ್ದು, ಕಾಲ ಸನ್ನಿಹಿತ ಆಯಿತಾ? ಯಾಕಂತಂದರೆ ಎಲ್ಲ ನಾಯಕರುಗಳು ಮಾತನಾಡ್ತಾ ಇರೋದನ್ನು ನೋಡ್ತಾ ಹೋದರೆ ಅಂತಹ ಸುಳಿವು ಸಿಗ್ತಾ ಇದೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಡೆಲ್ಲಿಯಿಂದ ಲಿಸ್ಟ್ ಬಂದ ತಕ್ಷಣ ಮನೆ ಖಾಲಿ ಮಾಡಬೇಕು ಅನ್ನುವಂಥದ್ದು. ಸೊ ಏನಾಗ್ತಾ ಇದೆ? ಹೈಕಮಾಂಡ್ ಕೂಡ ಅದೇ ಆಲೋಚನೆಯಲ್ಲಿದೆಯಾ? ನೋಡಿ, ಹೈಕಮಾಂಡ್ ಲೋಕಸಭಾ ಚುನಾವಣೆಯ ನಂತರ ಸಿದ್ದರಾಮಯ್ಯನವರ ನಿವಾಸದಲ್ಲೇ ಒಂದು ಸಚಿವ ಸಂಪುಟದ ಹಿರಿಯ ಸದಸ್ಯರ ಸಭೆ ನಡೆದಾಗ ಸಂಪುಟ ರಚನೆ ಪುನಾರಚನೆನೇ ಆಗಬೇಕು, ವಿಸ್ತರಣೆ ಆಗಲಿಕ್ಕೆ ಏನಿರಲಿಲ್ಲ. ಯಾಕಂದರೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದರಿಂದ ಒಂದು ಸ್ಥಾನ ಖಾಲಿ ಇದೆ. ಹೀಗಾಗಿ ಪುನಾರಚನೆ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನಿಟ್ಟಾಗ ಸಿದ್ದರಾಮಯ್ಯನವ್ರಿಗೆ ಅದರ ಬಗ್ಗೆ ಒಪ್ಪಿಗೆ ಇತ್ತು. ಆದರೆ ಉಳಿದ ಡಿ ಕೆ ಶಿವಕುಮಾರ್ ಬಣಕ್ಕೆಲ್ಲ ಅದು ಒಪ್ಪಿಗೆ ಇರಲಿಲ್ಲ. ಯಾಕಂದರೆ ಯಾರನ್ನು ತೆಗಿತಾರೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಆಗ ಒಂದು ಡಿ ಸುಧಾಕರ್ ಹೆಸರು ಕೇಳಿ ಬರ್ತಾ ಇತ್ತು. ಅವರು ಡಿ ಕೆ ಶಿವಕುಮಾರ್ ಬಣದವರು. ಇನ್ನೊಂದಿಬ್ಬರದು ಹಿಂಗೆ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅದನ್ನು ವಿರೋಧಿಸಿದರು. ಬೇಡ, ಉಪಚುನಾವಣೆಗಳು ಬರೋದು ಬಾಕಿ ಇದೆ, ಏನೇ ಆದರೂ ಕೂಡ ಗೊಂದಲ ಆದರೆ ಕಷ್ಟ ಆಗುತ್ತೆ. ಆಗ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಸರಿ ಅಂತ ದಿಲ್ಲಿಗೆ ಹೋದರು. ಈಗ 3 ಉಪಚುನಾವಣೆಗಳು ಬಂದಿವೆ, 3 ಉಪಚುನಾವಣೆಗಳ ಫಲಿತಾಂಶಗಳು ಬಂದಿವೆ. 3ರಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ದಿದೆ. ಪದೇ ಪದೇ ಸಿದ್ದರಾಮಯ್ಯನವರು ಈಗ ಗುಂಡ್ಲುಪೇಟೆಗೆ ಹೋದಾಗ, ಗುಂಡ್ಲುಪೇಟೆಗೆ ಹೋಗಿರಲಿಲ್ಲ, HD ಕೋಟೆಗೆ ಹೋಗಿದ್ರು, ಅನಿಲ್ ಚಿಕ್ಕಮದು ಕಾನ್ಸ್ಟಿಟ್ಯೂನ್ಸಿಗೆ. ಅಲ್ಲಿ ಹೋದಾಗ ಇಲ್ಲ, ನಾನು ಬಿ ನಾಗೇಂದ್ರರನ್ನು ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿದರು. ಅದು ಸಂಡೂರಿನ ಚುನಾವಣೆಯ ಮುನ್ನಾ ದಿನ ಹೇಳಿದ್ರು. ST ಮತಗಳು ಬರಲಿ ಅನ್ನುವ ಕಾರಣಕ್ಕೋಸ್ಕರ ಕೂಡ ಹೇಳಿರಬಹುದು. ನಾಗೇಂದ್ರನ್ನು ವಾಪಸ್ ತೆಗೆದುಕೊಳ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ ನಂತರ ಈ ಸಂಪುಟ ಪುನಾರಚನೆಯ ಚರ್ಚೆಗಳು ಮತ್ತೆ ಶುರುವಾದವು. ಈಗ ನಿನ್ನೆ ಡಿ ಕೆ ಶಿವಕುಮಾರ್ ದಿಲ್ಲಿಯಲ್ಲಿದ್ದರು. ಅವರೇನು ಪುನಾರಚನೆಯ ಬಗ್ಗೆ ಹೋಗಿಲ್ಲ, ಆದರೆ ಬೇರೆ ಬೇರೆ ಕೇಂದ್ರದ ಸಚಿವರನ್ನು ಕೂಡ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕೂಡ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಸಹಜವಾಗಿ
ಸಂಪುಟ ಪುನಾರಚನೆಯ ಚರ್ಚೆಗಳು, ಯಾಕಂದರೆ ಶಾಸಕರು ಇಷ್ಟು ಕಾಯ್ತಾ ಕುಳಿತಿದ್ದಾರೆ, ಯಾರು ಕಳೆದ ಬಾರಿ ಮಂತ್ರಿ ಮಾಡ್ಕೊಂಡ್ರು. ಹೀಗಾಗಿ ಅವರಿಗೆಲ್ಲ ಇಲ್ಲ ನಾವು ಮಂತ್ರಿ ಆಗೋದು ಯಾವಾಗ ಅಂತಕ್ಕಂಥ ಚರ್ಚೆ ನಡೆದಿದೆ. ಸಿದ್ದರಾಮಯ್ಯನವ್ರಿಗೂ ಕೂಡ ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವ ಮನಸ್ಸಿದೆ ಸಹಜವಾಗಿ. ಯಾಕಂದರೆ ಸಂಪುಟ ಪುನಾರಚನೆ ಒಂದು ಸಲ ಆದರೆ ಈ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಅದು ಅಂದರೆ ನೀವೊಂದ್ಸಲ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಅಸ್ತು ಅಂತಂದರೆ ಮುಂದಿನ 1 ವರ್ಷಗಳ ಕಾಲ ಮೇಜರ್ ಬದಲಾವಣೆಗಳಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಆ ಕಾರಣದಿಂದ ಕೂಡ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆಯನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ, ಈಗೇನು 30 ಆಕಾಂಕ್ಷಿಗಳ ಪಟ್ಟಿ ನಮ್ಮ ವರದಿಗಾರರು ಕೊಟ್ಟಿದ್ದಾರೆ, ಸ್ಕ್ರೀನ್ನಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. 30 ಆಕಾಂಕ್ಷಿಗಳಿದ್ದರೆ 30 ಜನ ಬದಲಾವಣೆ ಮಾಡಬೇಕು. ಬೇಡಪ್ಪ 10, ಈಗ ಬಿ ಕೆ ಹರಿಪ್ರಸಾದ್ರನ್ನು ತೆಗೆದುಕೊಳ್ಬೇಕಾದ್ರೆ ಬೋಸರಾಜು ಅವರನ್ನು ತೆಗಿಬೇಕು. ನಾವು ಒಂದೊಂದೇ ಪಟ್ಟಿ ನೋಡ್ತಾ ಅಲ್ವಾ. ಬಿ ಕೆ ಹರಿಪ್ರಸಾದ್ರನ್ನು ಒಳಗಡೆ ತೆಗೆದುಕೊಳ್ಬೇಕಾದ್ರೆ ಬೋಸರಾಜು ಅವರನ್ನು ತೆಗಿಬೇಕು. ಬೋಸರಾಜು ಅವರು ಹೈಕಮಾಂಡ್ ಜೊತೆ ಬಹಳ ಕನೆಕ್ಟೆಡ್ ವ್ಯಕ್ತಿ ಇವತ್ತಿನ ದಿನಗಳಲ್ಲಿ. ಹಿಂದೆ ಹರಿಪ್ರಸಾದ್ ಇದ್ರು, ಇವತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಮತ್ತು ಹರಿಪ್ರಸಾದ್ ನಡುವೆ ಒಂದೇನೋ ಪ್ಯಾಕ್ಟ್ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ವಿ. ಅವರನ್ನು ಒಳಗೆ ತೆಗೆದುಕೊಂಡ್ರೆ ಮಧು ಬಂಗಾರಪ್ಪ ಅಲ್ಲಿ ಮಂತ್ರಿ ಇದ್ದಾರೆ. ಹೌದು, ಬದಲಾವಣೆ ಆಗುತ್ತೆ. ಎಷ್ಟು ಜನರನ್ನ ಕೊಡ್ತಾರೆ, ಎಷ್ಟು ಜನರನ್ನು ತೆಗಿತಾರೆ ಅನ್ನುವ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಈಗ ಬಸವರಾಜ ರಾಯರೆಡ್ಡಿ. ನೀವು ಬಸವರಾಜ ರಾಯರೆಡ್ಡಿ ಅವರನ್ನು ತಗೋಬೇಕಾದ್ರೆ ಯಾರನ್ನ ಹೊರಗೆ ತೆಗಿತೀರಿ? ಇವರೆಲ್ಲರೂ ಕೂಡ ಹಿರಿಯ ಶಾಸಕರ ಲಿಸ್ಟಲ್ಲಿ ಬರ್ತಾರೆ. ಹಿರಿಯ ಶಾಸಕರು ಅಂದರೆ ನೀವು ರೆಡ್ಡಿ ಲಿಂಗಾಯತ ಕೂಟದಲ್ಲಿ ಯಾರನ್ನು ತೆಗಿತೀರಿ? ಶರಣಬಸಪ್ಪ ದರ್ಶನಪುರವನ್ನು ತೆಗಿತೀರೋ? ಯಾರನ್ನು ತೆಗಿತೀರಿ? ನೆಕ್ಸ್ಟ್ ಮಹಾಂತೇಶ್ ಕೌಜಲ್ಗಿ ಬರಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತ ಮಂತ್ರಿ ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್. ಅವ್ರನ್ನ ತೆಗಿಯಕ್ಕಾಗಲ್ಲ. ಯಾರನ್ನು ತೆಗಿತೀರಿ? ಯಾರನ್ನು ಒಳಗೆ ತಗೋತೀರಿ? ಲಕ್ಷ್ಮಣ್ ಸವದಿ ಬೆಳಗಾವಿ ಜಿಲ್ಲೆಯಲ್ಲಿ, ಮಹಾಂತೇಶ್ ಕೌಜಲ್ಗಿ, ಲಕ್ಷ್ಮಣ್ ಸವದಿ ಇಬ್ಬರನ್ನೂ ಕೂಡ ತೆಗೆದುಕೊಳ್ಳೋಕ್ಕಾಗಲ್ಲ. ಅಲ್ಲಿ ಲಿಂಗಾಯತ ಮಂತ್ರಿ ಈಗ MB ಪಾಟೀಲ್ ಇದ್ದಾರೆ, ಶಿವಾನಂದ್ ಪಾಟೀಲ್ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಮಂತ್ರಿಯಾಗಿ. ಅಂದರೆ ನಾನು ಹೇಳೋದು ಲಿಂಗಾಯತ ಕೂಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಬೆಳಗಾವಿ ಚಿಕ್ಕೋಡಿ ವಿಜಯಪುರ ಭಾಗದಲ್ಲಿ. ನೀವು ಕೌಜಲ್ಗಿ ಮತ್ತು ಲಕ್ಷ್ಮಣ್ ಸವದಿಯವರನ್ನು ತೆಗೆದುಕೊಳ್ಬೇಕಾದ್ರೆ ಯಾರನ್ನು ತೆಗಿತೀರಿ ಅನ್ನೋದು ಪ್ರಶ್ನೆ. ಆಮೇಲೆ ಇನ್ನೊಂದು ಪ್ರಮುಖದ್ದು, ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿ ಹೇಳಿ ಬಂದಿದ್ರು ಒಂದು ತಿಂಗಳ ಹಿಂದೆ, ಲಕ್ಷ್ಮಣ್ ಸವದಿ ಬೇಡ, ಅವ್ರನ್ನ ಸೇರಿಸ್ಕೋಬಾರ್ದು ಅಂತ. ಯಾವುದೇ ಕಾರಣಕ್ಕೂ ಅವ್ರನ್ನ ಸೇರಿಸ್ಕೊಂಡ್ರೆ ನಾನು ಸುಮ್ಮನಿರಲ್ಲ ಅಂತ ಅವ್ರು ಖರ್ಗೆ ಅವ್ರಿಗೆ ಹೇಳಿ ಬಂದಿದ್ರು. ಈಗ ಲಕ್ಷ್ಮಣ್ ಸವದಿ ಒಳಗಡೆ ಬರಬೇಕಾದ್ರೆ ಅಶೋಕ್ ಪಟ್ಟಣ್, ರಾಮದುರ್ಗದ ಶಾಸಕರು, ಅಶೋಕ್ ಪಟ್ಟಣ್, ಕೌಜಲ್ಗಿ, ಲಕ್ಷ್ಮಣ್ ಸವದಿ ಒಂದೇ ಜಿಲ್ಲೆಯವರು. ಲಕ್ಷ್ಮಣ್ ಸವದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತರು. ಅಶೋಕ್ ಪಟ್ಟಣ್ ಮತ್ತು ಮಹಾಂತೇಶ್ ಕೌಜಲ್ಗಿ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧಿ ಪಾಳಯದಲ್ಲಿದ್ದಂಗಿದ್ದಾರೆ. ಅಶೋಕ್ ಪಟ್ಟಣ್ ಹೌದು, ಅವರು ಸಿದ್ದರಾಮಯ್ಯನವ್ರ ಜೊತೆಗೂ ಕೂಡ ಆತ್ಮೀಯತೆ ಇದೆ ಅವ್ರಿಗೆ. ಆದರೆ ಮಂತ್ರಿ ಮಾಡಬೇಕಾದ್ರೆ ಯಾರನ್ನು ತೆಗಿತೀರಿ ಅನ್ನೋದು ಪ್ರಶ್ನೆ ಇಲ್ಲಿ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತೆಗೆಯೋ ಪ್ರಶ್ನೆ ಬರಲ್ಲ, ಯಾಕಂದ್ರೆ ಈ ಒಂದು ಸಂಪುಟದಲ್ಲಿ ಇರುವಂತಹ ಏಕೈಕ ಮಹಿಳಾ ಸಚಿವೆ ಅವರು, ಮತ್ತು DK ಶಿವಕುಮಾರ್ ಅವ್ರಿಗೆ ಅತ್ಯಂತ ಆಪ್ತರು ಕೂಡ ಹೌದು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ತೆಗೆಯುವ ಪ್ರಸ್ತಾವನೆ ಬಂದ ತಕ್ಷಣ ದೊಡ್ಡ ಮಟ್ಟದ ಒಂದು ಸಂಚಲನ ಶುರುವಾಗುತ್ತೆ. ಜೇನುಗೂಡಿ ಕೈ ಹಾಕದಂತಾಗತ್ತೆ, ಸಾಧ್ಯ ಆಗತ್ತಾ? ಯಶವಂತರಾಯಗೌಡ ಪಾಟೀಲ್, ಇಂಡಿ ಶಾಸಕ, ಈಗ ಅವರನ್ನು ತೆಗೆದುಕೊಳ್ಬೇಕಾದ್ರೆ ನೀವು ಶಿವಾನಂದ್ ಪಾಟೀಲ್ರನ್ನ ಕೊಡಬೇಕು. ಮೊನ್ನೆ ಅಷ್ಟೇ ಶಿವಾನಂದ್ ಪಾಟೀಲ್ ಶಿಗ್ಗಾವಿ ಕ್ಷೇತ್ರದ ಚುನಾವಣೆಯನ್ನು ಗೆಲ್ಸ್ಕೊಂಡು ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಜೊತೆ ಸೇರಿ. ಸಾಧ್ಯನಾ ಅದು? ಸಾಧ್ಯನಾ? BR ಪಾಟೀಲ್, ನೀವು BR ಪಾಟೀಲ್ರನ್ನು ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಜೊತೆ ಇರ್ತಾರಲ್ಲ, ಶರಣ್ ಪ್ರಕಾಶ್ ಪಾಟೀಲ್, ಸೇಡಮ್ ಮೆಡಿಕಲ್ ಎಜುಕೇಷನ್, ಒನ್ ಆಫ್ ದ ಕ್ಲೋಸೆಸ್ಟ್ ಅಸೋಸಿಯೇಟ್ ಆಫ್ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ. BR ಪಾಟೀಲ್ರ ವಿರೋಧ ಇರೋದೇ ಪ್ರಿಯಾಂಕ್ ಖರ್ಗೆಗೆ. ಖರ್ಗೆ ಅವರು ಒಪ್ತಾರ BR ಪಾಟೀಲ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋಕ್ಕೆ? ಡೌಟ್. TB ಜಯಚಂದ್ರ, ಕುಂಚಟ್ಟಿಗ ಸಮುದಾಯದವರು, ಶಿರಾದಲ್ಲಿ 1972ರಿಂದ ಅನಿಸುತ್ತೆ ಆಲ್ಟರ್ನೇಟಿವ್ ಆಗಿ ಆರಿಸ್ಕೊಂಡು ಬರ್ತಾ ಇದ್ದಾರೆ. ಹಿರಿಯರು TB ಜಯಚಂದ್ರ 13ರಿಂದ 18ರವರೆಗೆ ಸಿದ್ದರಾಮಯ್ಯನವ್ರನ್ನ ವಿಧಾನಸಭೆಯಲ್ಲಿ ಸಮರ್ಥಿಸ್ಕೊಳ್ತಾ ಇರತಕ್ಕಂಥ ಒಬ್ಬ ಸಚಿವರಾಗಿದ್ದರು. ಈಗ ದಿಲ್ಲಿ ಪ್ರತಿನಿಧಿಯಾಗಿದ್ದಾರೆ, ಕರ್ನಾಟಕ ಸರ್ಕಾರದ ದಿಲ್ಲಿ ಪ್ರತಿನಿಧಿಯಾಗಿದ್ದಾರೆ. ನೀವು ತುಮಕೂರು ಜಿಲ್ಲೆಯಲ್ಲೇ KN ರಾಜಣ್ಣ, ಪರಮೇಶ್ವರ್ ಘಟಾನುಘಟಿ ಮಂತ್ರಿಗಳಿದ್ದಾರೆ. ಆ ಜಿಲ್ಲೆಗೆ ಇನ್ನೊಂದು ಪ್ರಾತಿನಿಧ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತಾ? ಮತ್ತು ಒಕ್ಕಲಿಗರಲ್ಲೇ ಈಗ DK ಶಿವಕುಮಾರ್ ಆದಿಯಾಗಿ
ಚಲೋರಾಯ ಸ್ವಾಮಿ ಮಂತ್ರಿ ಇದ್ದಾರೆ, ಕೃಷ್ಣ ಬೈರೇಗೌಡರು ಮಂತ್ರಿ ಇದ್ದಾರೆ. ಅವ್ರನ್ನ ಟಚ್ ಮಾಡೋಕ್ಕಾಗುತ್ತಾ? ಅವ್ರನ್ನ ಯಾರನ್ನು ವಿನಯ್ ಕುಲಕರ್ಣಿ. ಹೌದು, ಆಗೇನು ಆ ಪ್ರಶ್ನೆ ಬರುತ್ತೆ. ಈಗ ವಿನಯ್ ಕುಲಕರ್ಣಿ ಕಳೆದ ಬಾರಿ ಅವ್ರು ಮೊದಲು ಸಿದ್ದರಾಮಯ್ಯನವ್ರ ಜೊತೆಗಿದ್ರು. ಕೊಲೆ ಕೇಸಿನ ಆರೋಪದ ಜೈಲಿಗೆ ಹೋಗಿ ಬಂದ ನಂತರ ಅವ್ರಿಗೆ ಡಿ ಕೆ ಶಿವಕುಮಾರ್ ಜೊತೆ ಜಾಯ್ನ್ ಆದರು. ಅವ್ರಿಗೂ ಬೇಸಿಕಲಿ ಪ್ರಾಬ್ಲಮ್ ಇರೋದು ಸಂತೋಷ್ ಲಾಡ್ ಜೊತೆಗೆ, ಸಿದ್ದರಾಮಯ್ಯ ಬಣ ಅನ್ನುವ ಕಾರಣಕ್ಕೋಸ್ಕರ. ಈ ವಿನಯ್ ಕುಲಕರ್ಣಿ ಸಂಪುಟಕ್ಕೆ ಒಳಗಡೆ ಬರಬೇಕು ಅಂತಿದ್ದಾರೆ ನಿಜ. ಬಟ್ ಅಗೇನ್ ಪ್ರಶ್ನೆ ಬರುತ್ತೆ, ನೀವು ಯಾವ ಪಂಚಮ ಶಾಲೆಯನ್ನು ತೆಗಿತೀರಿ? ಶಿವಾನಂದ ಪಾಟೀಲ್ರನ್ನು ತೆಗಿತೀರೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ತೆಗಿತೀರೋ? ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯಲ್ಲಿ ಒಬ್ಬರು ಸಚಿವರಿದ್ದಾರೆ, ಅದೇ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಮತ್ತು ವಿನಯ್ ಕುಲಕರ್ಣಿ ಅವರ ಅಂದರೆ ಮೊನ್ನೆ ಅಷ್ಟೇ ಅವ್ರ ವಿರುದ್ಧ ಇನ್ನೊಂದು ಪ್ರಕರಣ ಕೂಡ ಬಂದಿದೆ, ಯಾರೊಬ್ಬರು ಮಹಿಳೆ ಹೋಗಿರ್ತಕ್ಕಂಥದ್ರ ಬಗ್ಗೆ SIT ಕೂಡ ರಚನೆ ಆಗಿದೆ. ಹಾಗಿರುವಾಗ ವಿನಯ್ ಕುಲಕರ್ಣಿ ಒಳಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತಾ? ಅಜಯ್ ಸಿಂಗ್, ಧರ್ಮ್ ಸಿಂಗ್ ಪುತ್ರ, ಆ್ಯಕ್ಚುಲಿ ಪ್ರಿಯಾಂಕ್ ಖರ್ಗೆ ಸಂಪುಟಕ್ಕೆ ಬಂದಾಗ ಅಂದರೆ ಇಬ್ಬರು ಸಮಕಾಲೀನರು, ಹೌದು, ಅಜಯ್ ಸಿಂಗ್ ಮತ್ತು ಪ್ರಿಯಾಂಕ್ ಖರ್ಗೆ. ಬಟ್ ಪ್ರಿಯಾಂಕ್ ಖರ್ಗೆ ಬೇರೆ ಕಾರಣಗಳಿಂದ ಒಳಗೊಂದು ಆಗ ಖರ್ಗೆ ಅವ್ರಿಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಒಂದು ಟಸಲ್ಲಿತ್ತು. ಖರ್ಗೆ ಅವ್ರಿಗೂ ಒಂದು ಸ್ವಲ್ಪ ಬೇಸರ ಇತ್ತು, ಅವ್ರು ಮುಖ್ಯಮಂತ್ರಿ ಆಗಲಿಕ್ಕಾಗಲಿಲ್ಲ, ದಿಲ್ಲಿಗೆ ಹೋದರು. ಆಮೇಲೆ ಆವಾಗ ಸಿದ್ದರಾಮಯ್ಯನವರು ಹೂಡಿರ್ತಕ್ಕಂಥ ತಂತ್ರ ಏನಂದರೆ ಪ್ರಿಯಾಂಕ್ ಖರ್ಗೆಯನ್ನು ಸಂಪುಟಕ್ಕೆ ತೆಗೆದುಕೊಂಡ್ರು. ಅದು ಪ್ರಿಯಾಂಕ್ ಖರ್ಗೆಗೊಂದು ಸೀನಿಯಾರಿಟಿ ಕೊಡ್ತು. ಈಗ AICC ಅಧ್ಯಕ್ಷರ ಪುತ್ರ ಕೂಡ ಹೌದು, ವೋಕಲ್ ಮಿನಿಸ್ಟರ್ ಕೂಡ ಹೌದು. ಅಜಯ್ ಸಿಂಗ್ ಹಿಂದೆ ಬಿದ್ದರು, ಧರ್ಮ್ ಸಿಂಗ್ ಪುತ್ರ. ಮೇ ಬಿ ತಂದೆ ತೀರಿಕೊಂಡ ನಂತರ ಆ ಗಾಡ್ ಫಾದರ್ ಕೂಡ ಇಲ್ಲ, ಕಷ್ಟ ಆಗತ್ತೆ ಅದು. ಬಟ್ ಈಗ ಅಜಯ್ ಸಿಂಗ್ ಅಲ್ಲಿ ರಹೀಮ್ ಖಾನ್ ಮಂತ್ರಿ ಇದ್ದಾರೆ, ಈಶ್ವರ್ ಖಂಡ್ರೆ ಮಂತ್ರಿ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ, ಶರಣ್ ಬಸಪ್ಪ ದರ್ಶನಾಪುರ್ ಇದ್ದಾರೆ. ನೀವು ಆ ಭಾಗದ ನಾಗೇಂದ್ರ ಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸರಿ, ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಭರ್ಜರಿ ಪ್ರದರ್ಶನವನ್ನು ಲೋಕಸಭೆಯಲ್ಲಿ ತೋರ್ತು. ಬಟ್ ಕೋಟಾ ಏನು? ಪ್ರಾದೇಶಿಕವಾರು, ಜಾತಿವಾರು ಯಾವ ಕೋಟಾದಲ್ಲಿ ಅವರು ಒಳಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ? ಸಂಗಮೇಶ್ ಭದ್ರಾವತಿ, ನಾನು 15-18 ವರ್ಷದಿಂದ ಕೇಳ್ತಾನೆ ಇದ್ದೀನಿ, BK ಸಂಗಮೇಶ್ವರ್ ಒಳಗಡೆ ಬರ್ತಾರೆ. ಅಲ್ಲಿ ಮಧು ಬಂಗಾರಪ್ಪ ಮಂತ್ರಿ ಇದ್ದಾರೆ. ನೀವು ಹೆಚ್ಚು ಕಡಿಮೆ ಜಿಲ್ಲೆಗೆ ಒಂದರಂತೆ ಮಂತ್ರಿ ಕೊಟ್ಟರು, ಒಂದೇ ಜಿಲ್ಲೆಯಲ್ಲಿ ಎರಡನೇ ಮಂತ್ರಿ ಕೊಡೋದು ಭಾಳ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು. ಸೊ ಜೇನ್ಗೂಡು ಸುಬ್ಬಾರೆಡ್ಡಿ ಇದ್ದಾರೆ, ಸುಬ್ಬಾರೆಡ್ಡಿ ಅವರನ್ನು ಕೂಡ ಮಂತ್ರಿ ಮಾಡಬೇಕು ಅಂತಕ್ಕಂಥ ಒತ್ತಡ ಇದೆ. ಈ ಪಟ್ಟಿಯಲ್ಲಿ ಇರದ ಇನ್ನಷ್ಟು ಅನೇಕ ಹೆಸರುಗಳಿವೆ. ಈಗ ಧಾರವಾಡ ಜಿಲ್ಲೆದೇ ತೊಗೊಂಡ್ರೆ ಪ್ರಸಾದ್ ಅಬ್ಬಯ್ಯ ಇದ್ದಾರೆ. ಈ ಪಟ್ಟಿಯಲ್ಲಿ ಇರದ ಹೆಸರನ್ನು ನಾನು ತೆಗೆದುಕೊಂಡ್ರೆ ನರೇಂದ್ರ ಸ್ವಾಮಿ ಇದ್ದಾರೆ. ನರೇಂದ್ರ ಸ್ವಾಮಿ ಕಳೆದ ಬಾರಿ ತುಂಬ ಬೇಸರಿಸ್ಕೊಂಡಿದ್ರು ಅವರು. ಅವ್ರಿಗೆ ಹೇಳಲಾಗಿತ್ತು, ಇಲ್ಲ HC ಮಹದೇವಪ್ಪನವರು 1 ವರ್ಷ ಮಂತ್ರಿ ಇರ್ತಾರೆ, ಅವರನ್ನು ಲೋಕಸಭಾ ಟಿಕೆಟ್ ಕೊಡ್ತೀವಿ, ಆ ಕೋಟಾದಲ್ಲಿ ನಿಮ್ಗೆ ದಲಿತ ರೈಟ್. ಯಾಕಂದರೆ ಇಡೀ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಮಳವಳ್ಳಿಯಿಂದ ಅರಸು ಬಂದಿರತಕ್ಕಂಥ ನರೇಂದ್ರ ಸ್ವಾಮಿ ಸತತವಾಗಿ ಅಂದರೆ ಪಕ್ಷೇತರರಾಗಿ ಬಂದರು, ಕಾಂಗ್ರೆಸ್ನಿಂದ ಬಂದರು, ಅವ್ರನ್ನ ಸೇರಿಸ್ಕೊಳ್ಳೇಬೇಕು ಅನ್ನುವಂಥ ಕೂಗಿದೆ. ಅವರು ಕೂಡ ಬಹಳ ಒತ್ತಡ ಹಾಕ್ತಾ ಇದ್ದಾರೆ. ಒತ್ತಡ ಇದೆ. ಈಗ ನರೇಂದ್ರ ಸ್ವಾಮಿ ಅವ್ರನ್ನ ಸೇರಿಸ್ಕೋಬೇಕಾದ್ರೆ HC ಮಹದೇವಪ್ಪನವ್ರನ್ನ ತೆಗಿಬೇಕು. HC ಮಹದೇವಪ್ಪನವ್ರನ್ನ ತೆಗಿಲಿಕ್ಕೆ ಸಾಧ್ಯ ಆಗುತ್ತಾ? ಸಿದ್ದರಾಮಯ್ಯನವರು ಒಪ್ತಾರ? ಈಗ ಹುಬ್ಬಳ್ಳಿಯಲ್ಲಿ ಪ್ರಸಾದ್ ಅಬ್ಬಯ್ಯ ಇದ್ದಾರೆ. ಪ್ರಸಾದ್ ಅಬ್ಬಯ್ಯ ಕೂಡ ದಲಿತ್ ರೈಟ್, ಮುಂಬೈ ಕರ್ನಾಟಕದಲ್ಲಿ ಈಗ ಸತತವಾಗಿ ಆರಿಸಿ ಬರ್ತಾ ಇರ್ತಕ್ಕಂಥ ಶಾಸಕ. ಹೀಗಾಗಿ ನೀವು ಈಗ ಚಿಕ್ಕಮಗಳೂರು ಕೋಟಾದಲ್ಲಿ ರಾಜೇಗೌಡರು, ನನಗೆ ಅಂದರೆ ಶೃಂಗೇರಿಯಿಂದ ಅವರು ಜೀವರಾಜರನ್ನು 2ನೇ ಬಾರಿಗೆ ಸೋಲಿಸಿ ಆರಿಸ್ಕೊಂಡ್ರು. ಶಿವಲಿಂಗೇಗೌಡರು JDSನಲ್ಲಿ ಮಂತ್ರಿ ಮಾಡಲಿಲ್ಲ ಅಂತ ಕಾಂಗ್ರೆಸ್ಸಿಗೆ ಬಂದವರು. ಅಂದರೆ ನೀವು ಜಿಲ್ಲಾವಾರು ಕೋಟಾಗಳು ಕೂಡ ಇವೆ. ಈಗ ವಿಜಯಾನಂದ್ ಕಾಶಪ್ಪನವರು ಬಾಗಲಕೋಟೆ ಜಿಲ್ಲೆಯಲ್ಲಿ. ಒಂದಂತೂ ಕ್ಲಿಯರ್ ಪ್ರಶಾಂತ್, ಯಾರನ್ನ ತೆಗಿಬೇಕು, ಯಾರನ್ನ ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಹೇಳಲಾಗಿತ್ತು. ಯಾಕಂದರೆ ಉಪ್ಪಾರ್ ಸಮುದಾಯದಿಂದ ಆರಿಸಿ ಬಂದಿರತಕ್ಕಂಥ ಏಕೈಕ ಶಾಸಕ ಪುಟ್ಟರಂಗ ಶೆಟ್ಟಿ. ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಈಗ ಚಾಮರಾಜನಗರ ಮಹದೇವಪ್ಪನವ್ರು ಗೆಲ್ಲಲಿಕ್ಕೆ ಪುಟ್ಟರಂಗ ಶೆಟ್ಟಿಯವರ ಪ್ರಭಾವ ಕೂಡ ಒಂದು ಪ್ರಮುಖ ಕಾರಣ. ತನ್ವೀರ್ ಸೇಠ್, ಹ್ಯಾರಿಸ್, ಆಸಿಫ್ ಸೇಠ್, ಜಮೀರ್ ಅಹಮದ್ ಖಾನ್ ಮತ್ತು ನಯೀಮ್ ಖಾನ್ರನ್ನ ತೆಗಿಲಿಕ್ಕಾಗತ್ತಾ? ಯಾರನ್ನ? ಆನೇಕಲ್ ಶಿವಣ್ಣ ಇದ್ದಾರೆ, ರಘುಮೂರ್ತಿ ಇದ್ದಾರೆ. ಜೇನ್ಗೂಡಿಗೆ ಕೈ ಹಾಕ್ದಂಗೆ. ಸೊ ನಿಜಕ್ಕೂ ಸಂಪುಟ ಪುನಾರಚನೆ, ನಾನು ಕಾಂಗ್ರೆಸ್ಸಿನ ಸಂಪುಟ ಪುನಾರಚನೆ ಮತ್ತು BJPಯ ಸಂಪುಟ ಪುನಾರಚನೆಯನ್ನು ಭಾಳಷ್ಟು ಸಂದರ್ಭಗಳಲ್ಲಿ ನೋಡಿದ್ದೀನಿ. ನನ್ನ ಅನಿಸಿಕೆ, ಈ ಚರ್ಚೆ ಶುರು ಆಗಿ 2 ತಿಂಗಳು 3 ತಿಂಗಳು ಬೇಕು. ಯಾಕಂದರೆ
ಹೈಕಮಾಂಡ್ ಮತ್ತು ಇವತ್ತಿನ ಕಾಂಗ್ರೆಸ್ನ ನಾಯಕತ್ವ 100% ಶ್ಯೂರ್ ಆಗಬೇಕು, ಎಲ್ಲೂ ಅಲುಗಾಡಲ್ಲ. ಯಾಕಂದರೆ ಬಿ ಜೆ ಪಿಯ ಇವತ್ತಿನ ಪರಿಸ್ಥಿತಿ, ಈಗ ಮಹಾರಾಷ್ಟ್ರ ಗೆದ್ದ ನಂತರ ಬಿ ಜೆ ಪಿ ಒಂದು ಹೊಸ ಕಾನ್ಫಿಡೆನ್ಸ್, ಸ್ವಲ್ಪ ನೀವೆಲ್ಲಾದರೂ ಕ್ರ್ಯಾಕ್ಗಳ ಕಂಡ್ರೆ ಆ ಕ್ರ್ಯಾಕ್ಗಳನ್ನು ದೊಡ್ಡದು ಮಾಡೋದು ಹೆಂಗೆ ಅನ್ನೋದು ಕರ್ನಾಟಕದ ಬಿ ಜೆ ಪಿಯಲ್ಲಿ ಹೊಡೆದಾಟ ಬಡದಾಟ ಸ್ಥಿತಿ ಇರ್ಬೋದು, ಆದರೆ ಬಿ ಜೆ ಪಿಯ ಹೈಕಮಾಂಡ್ ಇದೆ ಸ್ಟ್ರಾಂಗ್ ಇರೋದ್ರಿಂದಾಗಿ ಆ ಕಾರಣದಿಂದ ಕಾಂಗ್ರೆಸ್ ನಾಯಕರು ಮತ್ತು ಹೈಕಮಾಂಡ್ 10 ಬಾರಿ ಯೋಚನೆ ಮಾಡಿ ಅದು ಇವತ್ತು ಚರ್ಚೆ ಶುರುವಾಗಿದೆ ಅಲ್ವಾ. ಓಕೆ, ಚರ್ಚೆಯ ಮೂಲಕ ಒಂದು ವೇದಿಕೆ ರೆಡಿ ಆಗಿದೆ. 2 ತಿಂಗಳು 3 ತಿಂಗಳು ಬೇಕು ವೀಣಾ ಇದೆ. ಓಕೆ, ಎಸ್ ಎಸ್ ಪ್ರಶಾಂತ್, ಜನವರಿ 14 ಸಂಕ್ರಾಂತಿವರೆಗೆ ಆಗುತ್ತೆ ಅಂತ ನನಗಂತೂ ಅನಿಸ್ತಾ ಇದೆ. ಓಕೆ, ನೋಡೋಣ ಯಾವಾಗ ಸಂಪುಟ ಪುನರ್ರಚನೆ ಆಗತ್ತೆ, ಸೊ ಯಾರ್ಯಾರನ್ನ ಕೈ ಬಿಡ್ತಾರೆ, ಯಾರ್ಯಾರನ್ನ ಒಳಗೆ ಕರ್ಕೋತಾರೆ ಅಂತ ಕಾಲವೇ ಉತ್ತರ ಕೊಡುತ್ತೆ. ಈಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಸಂಸತ್ನ 2ನೇ ದಿನವೂ ಕೂಡ ಅದಾನಿ ವಿಷಯನೇ ಬಹಳ ದೊಡ್ಡ ಮಟ್ಟದಲ್ಲಿ ಆ ಚರ್ಚೆಗೆ ಕಾರಣ ಆಯಿತು. ಅಂದರೆ ಚರ್ಚೆ ಆಗಲಿಲ್ಲ, ಗಲಾಟೆ ಆಯಿತು, ಗದ್ದಲ ಆಯಿತು. ಸೊ ಏನಾಯಿತು ನೋಡೋಣ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.